ಗಿಲ್ಲಿಗೆ ಕಾಲ್ ಮಾಡಿದ ಕಾವ್ಯ ಸತತ 1 ಗಂಟೆಗಳ ಕಾಲ ಒಂದು ಕಾಲ್ನಲ್ಲಿ ಮಾತನಾಡಿದ್ದಾರೆ. ಸೊ ಅಷ್ಟಕ್ಕೂ ಏನು ಮಾತನಾಡಿದ್ರು, ಏನಾಯ್ತು ಇವರಿಬ್ಬರ ನಡುವೆ, ಮದುವೆ ವಿಚಾರ ಏನಾದರೂ ಮಾತನಾಡಿದ್ರ, ತಂದೆ ತಾಯಿಯನ್ನ ಒಪ್ಸೋವಂಥ ವಿಚಾರ ಏನಾದರೂ ಮಾತನಾಡಿದ್ರ, ಸ್ನೇಹದ ಕುರಿತು ಮಾತನಾಡಿದ್ರ, ಸೊ ತಮ್ಮ ನೆನಪುಗಳ ಕುರಿತು ಮಾತನಾಡಿದ್ರ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಒಂದು ವೇಳೆ ನೀವೇನಾದರೂ ಈ ಒಂದು ವಿಡಿಯೋನ ಫೇಸ್ಬುಕ್ ಪೇಜಲ್ಲಿ ನೋಡ್ತಿದ್ರೆ ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ಬನ್ನಿ ತಡೆಯಾಗಿ ಮಾಡೋದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗಿಲ್ಲಿ ಹಾಗೆ ಕಾವ್ಯ ಒಂದೊಳ್ಳೆಯ ಅತ್ಯುತ್ತಮವಾದ ಜೋಡಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಬಿಗ್ ಬಾಸ್ ಮುಗಿದ ಎಷ್ಟು ದಿನಗಳಾದರೂ ಕೂಡ ಈ ಜೋಡಿ ಎಲ್ಲೂ ಕೂಡ ಒಬ್ಬರನ್ನೊಬ್ರು ಬಿಟ್ಟುಕೊಟ್ಟಿಲ್ಲ. ಇಬ್ರು ಜಂಟಿಯಾಗೇ ಇದ್ದಾರೆ. ಇಬ್ರು ಅಂದ್ರೆ ಒಬ್ಬರಿಗೆ ಇಷ್ಟಾನೇ. ಇಬ್ಬರ ಸ್ನೇಹ ಎಲ್ಲೂ ಕೂಡ ಮುರಿದಿಲ್ಲ. ಎಲ್ಲೂ ಕೂಡ ಇಬ್ಬರ ಸ್ನೇಹದ ಬಗ್ಗೆ ಕೆಡುಕಾಗಿ ಯಾರೂ ಕೂಡ ಮಾತನಾಡಿಲ್ಲ. ಅಭಿಮಾನಿಗಳು ಕೂಡ ಇವರಿಬ್ಬರು ಆದಷ್ಟು ಬೇಗ ಒಂದಾಗ್ಲಿ, ಆದಷ್ಟು ಬೇಗ ಮದುವೆ ಆಗಲಿ ಅಂತಾನೆ ಆಶಿಸ್ತಾ ಇದ್ದಾರೆ. ಹಲವಾರು ಪೂಜೆ ಪುನಸ್ಕಾರಗಳನ್ನ ಗಿಲ್ಲಿ ಹಾಗೆ ಕಾವ್ಯ ಇವರಿಬ್ರು ಮದುವೆ ಆಗಲಿ, ಗಿಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಬೆಳೀಲಿ, ಕಾವ್ಯ ಕೂಡ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತಕ್ಕಂಥದ್ರ ಬಗ್ಗೆ ಒಂದು ಹಲವಾರು ಪೂಜೆ ಪುನಸ್ಕಾರಗಳನ್ನ ಮಾಡಿಸ್ತಾ ಇದ್ದಾರೆ. ಸೊ ಅಂಥದ್ರಲ್ಲಿ ಯಾವ ರೀತಿಯಾಗಿದೆಯಪ್ಪ ಅಂತಂದ್ರೆ, ಗಿಲ್ಲಿ ಅವರನ್ನ ಪ್ರೀತಿಸೋರು ಒಂದ್ ಕಡೆ ಆದ್ರೆ ಒಂದು ದ್ವೇಷಿಸೋರು ಇನ್ನೊಂದು ಕಡೆ ಇದ್ದೇ ಇದ್ದಾರೆ. ಗಿಲ್ಲಿ ಅವ್ರದ್ದು ಆದಷ್ಟು ಬೇಗ ಮದುವೆ ಆಗಬಾರ್ದು, ಕಾವ್ಯ ಶೈವ ಅವರ ಜೊತೆ ಒಂದು ರಕ್ಷಿತಾ ಅವರ ಜೊತೆ ಒಂದು ಮದುವೆ ಆಗಬೇಕು ಅಂತಕ್ಕಂಥ ಮಾತುಗಳು ಕೂಡ ಹಲವಾರು ಒಂದು ಭಾಗದಲ್ಲಿ ಕೇಳಿ ಬರ್ತಾ ಇವೆ. ಇನ್ನು ಕಾವ್ಯ ಶೈವ ಹಾಗೆ ಧನುಷ್ ಇವರಿಬ್ಬರಿಗೆ ಅಫೇರ್ ಇದೆ ಅಂತಕ್ಕಂಥ ಮಾತುಗಳು ಕೂಡ ತುಂಬಾನೇ ಒಂದು ಕೇಳಿ ಬರ್ತಾ ಇದೆ. ಅದಕ್ಕೆ ಒಂದು ಕಾವ್ಯ ಶೈವ ಅವರೇ ಒಂದು ಕ್ಲಿಯರ್ ಆಗಿ ಒಂದು ಉತ್ತರವನ್ನ ಕೊಟ್ಟಿದ್ದಾರೆ. ನಾವಿಬ್ಬರು ಫ್ರೆಂಡ್ಸ್ ಅಷ್ಟೇ, ನಮ್ಮಿಬ್ಬರ ನಡುವೆ ಯಾವುದೇ ರೀತಿಯ ಒಂದು ಸಂಬಂಧವಿಲ್ಲ. ಆಲ್ರೆಡಿ ಧನುಷ್ ಅವರಿಗೆ ಮದುವೆ ಆಗಿದೆ, ಸೊ ನಮ್ಮಿಬ್ಬರ ನಡುವೆ ಒಂದು ಸಂಬಂಧವನ್ನ ಕಲ್ಪಿಸಬೇಡಿ ಅಂತಕ್ಕಂಥ ಮಾತನ್ನ ಒಂದು ಕಾವ್ಯ ಶೈವ ಅವರು ಸ್ವತಃ ತಾವೇ ಬಂದು ಲೈವ್ ನಲ್ಲಿ ಹೇಳ್ಕೊಂಡಿದ್ದಾರೆ. ಸೊ ಈ ರೀತಿ ಆದ್ಮೇಲೆ ಕಾವ್ಯ ಶೈವ ಹಾಗೆ ಗಿಲ್ಲಿ ಅವರು 1 ಗಂಟೆಗಳ ಕಾಲ ಫೋನ್ನಲ್ಲಿ ಏನ್ ಮಾತನಾಡಿದ್ರು, ಸೊ ಅಷ್ಟಕ್ಕೂ ಏನಾದರೂ ಪ್ರೀತಿ ವಿಚಾರ ಮಾತನಾಡಿದ್ರ, ಪ್ರೀತಿ ಪ್ರೇಮ ವಿಚಾರ ಅಥವಾ ಸ್ನೇಹಿತರ ಬಗ್ಗೆ ಮಾತನಾಡಿದ್ರ, ಸೊ ಇದೆಲ್ಲದ್ರ ಬಗ್ಗೆ ನೋಡೋದಾದ್ರೆ ಖಂಡಿತವಾಗ್ಲೂ ಗಿಲ್ಲಿ ಕಾವ್ಯ ಅವರು ಸತತ 1 ಗಂಟೆಗಳ ಕಾಲ ಮಾತನಾಡಿದ್ದಾರೆ. ಗಿಲ್ಲಿ ನಾನು ನಿನ್ನನ್ನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತಕ್ಕಂಥ ಮಾತುಗಳನ್ನ ಇಲ್ಲಿ ಕಾವ್ಯ ಶೈವ ಅವರು ಒಂದು ಗಿಲ್ಲಿ ಅವರಿಗೆ ಒಂದು ಹೇಳಿದ್ದಾರೆ. ಆಗ ಗಿಲ್ಲಿ ಅವರು ಕೂಡ ನಾನು ತುಂಬಾ ನಿನ್ನನ್ನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ, ಕಾರ್ಯಕ್ರಮಗಳ ಬರದಲ್ಲಿ ಸೊ ನನಗೆ ಮೀಟ್ ಆಗೋಕ್ಕೆ ಆಗ್ತಾ ಇಲ್ಲ, ನಿಮ್ಮ ಮನೆಗೆ ಬರೋಕ್ಕೂ ಆಗ್ತಿಲ್ಲ, ನಿನ್ನನ್ನು ಮೀಟ್ ಆಗಬೇಕು, ನಿಮ್ಮ ತಂದೆ ತಾಯಿ ಜೊತೆ ಕೂತು ಊಟ ಮಾಡಬೇಕು ಅಂತಕ್ಕಂಥದ್ದನ್ನ ಹಲವಾರು ಬಾರಿ ನಾನು ಒಂದು ಯೋಚನೆಯನ್ನ ಮಾಡಿದ್ದೇನೆ, ಹಲವಾರು ಬಾರಿ ಪ್ಲಾನ್ ಅನ್ನು ಹಾಕಿದ್ದೇನೆ, ಅವು ಯಾವುದೂ ಆಗ್ತಾ ಇದೆ. ನನಗೆ ಕಾರ್ಯಕ್ರಮಗಳು ತುಂಬಾ ಅಂದ್ರೆ ತುಂಬಾನೇ ಇವೆ. ಹಾಗೆ ನಾನು ಒಂದಿಷ್ಟು ಒಂದು ಕನಸನ್ನ ಹೊತ್ತಿದ್ದೇನೆ, ಕೆಲವೊಂದಿಷ್ಟು ಕನಸುಗಳನ್ನ. ಸೊ ನಾನು ನಿರ್ದೇಶಕನಾಗಬೇಕು ಅಂತಕ್ಕಂಥ ಕನಸನ್ನ ಹೊತ್ತಿದ್ದೇನೆ. ಸೊ ಅದ್ರ ಮೇಲೆ ಕೆಲಸವನ್ನ ಮಾಡ್ತಿದ್ದೇನೆ, ನಿನಗೆ ಮೀಟ್ ಆಗೋಕೆ ಆಗ್ತಿಲ್ಲ ಅಂತಕ್ಕಂಥ ಮಾತನ್ನ ಕೂಡ ಇಲ್ಲಿ ಒಂದು ಗಿಲ್ಲಿ ಅವರು ಕಾವ್ಯ ಶೈವ ಅವರಿಗೆ ಹೇಳ್ತಾರೆ. ಇರ್ಲಿ ಬಿಡು ಗಿಲ್ಲಿ, ನಿನ್ನ ಕರಿಯರ್ ಮೇಲೆ ಫೋಕಸ್ ಮಾಡು, ನಾವು ಮುಂದೊಂದಿನ ಮೀಟ್ ಆಗೋಣ, ಆದಷ್ಟು ಬೇಗ ಮೀಟ್ ಆಗೋಣ, ಇಬ್ರು ಕೂಡಿ ಒಂದು ಒಳ್ಳೆಯ ಒಂದು ಸಿನಿಮಾವನ್ನ ಮಾಡೋಣ, ಇಬ್ಬರು ಸೇರಿ ಕೆಲವೊಂದಿಷ್ಟು ಪಾರ್ಟಿಗಳನ್ನಾಗ್ಲಿ ಮುಂದೆ ಮಾಡೋಣ. ಸೊ ನೀನು ನಿನ್ನ ಕರಿಯರ್ ಮೇಲೆ ಫೋಕಸ್ ಮಾಡು, ನಾನು ನನ್ನ ಕರಿಯರ್ ಮೇಲೆ ಫೋಕಸ್ ಮಾಡ್ತೀನಿ, ಇಬ್ರು ಕೂಡ ಒಂದು ಒಟ್ಟಿಗೆ ಒಂದು ಬೆಳೆಯೋಣ ಅಂತಕ್ಕಂಥ ಮಾತನ್ನ ಕೂಡ ಇಲ್ಲಿ ಕಾವ್ಯ ಶೈವ ಅವರು ಹೇಳಿದ್ದಾರೆ. ಈ ಮಾತನ್ನ ಕೇಳಿ ಗಿಲ್ಲಿ ಅವರು ತುಂಬಾನೇ ಖುಷಿಯಾಗಿದ್ದಾರೆ. ಯಾಕಂದ್ರೆ ನನ್ನ ರೀತಿಯ ಮೈಂಡ್ ಸೆಟ್ ಇವಳಿಗಿದೆ, ಇವಳು ಕೂಡ ಈ ರೀತಿಯ ಮೈಂಡ್ ಸೆಟ್ ನವಳೇ ಇದ್ದಾಳೆ, ಇವಳು ಕೂಡ ಬೆಳಿಬೇಕು, ನಾನು ಕೂಡ ಬೆಳೆದ ಮೇಲೆ ಇಬ್ರು ಕೂಡ ಮದುವೆ ಆಗ್ಬೇಕು ಅಂತಕ್ಕಂಥ ವಿಚಾರವನ್ನ ಕೂಡ ಇಲ್ಲಿ ಗಿಲ್ಲಿ ಅವರು ಮಾಡಿದ್ದಾರಂತೆ. ಸೊ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾಗಳ ಪ್ರಕಾರ ಇದು ತಿಳಿದು ಬಂದಿದೆ. ಗಿಲ್ಲಿ ಅವರು ಎಲ್ಲೂ ಕೂಡ ಕಾವ್ಯ ಶೈವ ಅವರ ಬಗ್ಗೆ ಹೆಚ್ಚಾಗಿ ಮಾತನಾಡೋದಿಲ್ಲ, ಕಾವ್ಯ ಶೈವ ಅವರು ಕೂಡ ಗಿಲ್ಲಿ ಅವರ ಬಗ್ಗೆ ಹೆಚ್ಚಾಗಿ ಮಾತನಾಡೋದಿಲ್ಲ. ಯಾಕಂತಂದ್ರೆ ಇಬ್ರು ಕೂಡ ಒಂದು ವಿಷಯವನ್ನ ಸೀಕ್ರೆಟ್ ಆಗಿ ಇಟ್ಟಿದ್ದಾರೆ. ಇಬ್ರು ಕೂಡ ಸೀಕ್ರೆಟ್ ಆಗಿ ಇಟ್ಟು ಸೊ ತಮ್ಮ ಕನಸುಗಳನ್ನ ಈಡೇರಿಸಿಕೊಂಡು ತಮ್ಮ ಒಂದು ಲೆವೆಲ್ಗೆ ಬಂದು ಸೊ ತಮ್ಮ ಒಂದು ಕನಸುಗಳನ್ನ ಈಡೇರಿಸಿಕೊಂಡು ಆಮೇಲೆ ಮದುವೆ ಆಗುವ ವಿಚಾರವನ್ನ ಇವರಿಬ್ರು ಇಟ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬಾನೇ ವೈರಲ್ ಆಗ್ತಾ ಇದೆ. ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಲೂಯೆನ್ಸ್, ತುಂಬಾನೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಮೀಡಿಯಾ ಪಾರ್ಟ್ನರ್ಗಳಾಗಿರ್ಬೋದು ಈ ರೀತಿಯ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ? ಇವರಿಬ್ರು ಒಂದು ಪ್ರೀತಿ ಪ್ರೇಮವನ್ನ ಒಂದು ವಿಚಾರದಲ್ಲಿ ಇಬ್ರು ಕೂಡ ಸರಿ ಹೊಂತಾರ, ಇವರಿಬ್ರು ಗಂಡ ಹೆಂಡತಿ ಆದ್ರೆ ಸರಿ ಆಗ್ತಾರ, ಅಥವಾ ಇವರಿಬ್ಬರ ಸ್ನೇಹ ಮಾತ್ರ ಇದ್ರೆ ಒಂದು ಚೆನ್ನಾಗಿರುತ್ತಾ? ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ಹೇಳಿದ್ರೆ ಕಮೆಂಟ್ ಮಾಡಿ.